ಚಿಂತಾಮಣಿ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನರಾಂ ಹಸಿರು ಕ್ರಾಂತಿಯ ಹರಿಕಾರರು ಹಾಗೂ ಉತ್ತಮ ಸಂಸದೀಯ ಪಟುವಾಗಿದ್ದರು ಎಂದು ಸಮಾಜ ಕಲ್ಯಾಣ ಇಲಾಖೆಯ ಎನ್. ಕೃಷ್ಣಪ್ಪ ತಿಳಿಸಿದರು. ತಾಲ್ಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ಭಾನುವಾರ ನಗರದಲ್ಲಿ ಆಯೋಜಿಸಿದ್ದ ಜಗಜೀವನರಾಂ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಂಬೇಡ್ಕರ್ ಮತ್ತು ಬಾಬು ಜಗಜೀವನರಾಂ ತಳವರ್ಗಗಳ ಎರಡು ಕಣ್ಣುಗಳು. ಅಂಬೇಡ್ಕರ್ ರಂತೆ ಜಗಜೀವನರಾಂ ಸಹ ಅಸ್ಪೃಶ್ಯತೆ ಅನುಭವಿಸಿ ಮೇಲೆ ಬಂದಂತವರು. ಸುಮಾರು 25 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿದ್ದರು. ಪ್ರಮುಖ ಇಲಾಖೆಗಳಾದ ಕೃಷಿ, ರಕ್ಷಣೆ, ರೈಲ್ವೆ ಕಾರ್ಮಿಕ ಖಾತೆಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಿ ಮುನ್ನಡೆಸಿದವರು. 1951ರಲ್ಲಿ ಒಟ್ಟು ದೇಶದಲ್ಲಿ 31,000 ದಶಲಕ್ಷ ಟನ್ ಆಹಾರ ಉತ್ಪಾದನೆ ಮಾತ್ರವಿತ್ತು. ಆಹಾರ ಉತ್ಪನ್ನಗಳ ಕೊರತೆ ಇತ್ತು. ಕೃಷಿ ಇಲಾಖೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಿ 51,000 ದಶಲಕ್ಷ ಟನ್ ಉತ್ಪಾದನೆ ಏರಿಸುತ್ತಾರೆ ಎಂದರು. ರಕ್ಷಣಾ ಮಂತ್ರಿಯಾಗಿದ್ದ ಅವಧಿಯಲ್ಲಿ ಬಂಗ್ಲಾ ಯುದ್ಧದಲ್ಲಿ ಭಾರತಕ್ಕೆ ಜಯ ತಂದುಕೊಟ್ಟರು. ಕಾರ್ಮಿಕ ಮಂತ್ರಿಯಾಗಿದ್ದಾಗ ಇಡೀ ದೇಶದ ಕಾರ್ಮಿಕರಿಗೆ ಅನುಕೂಲವಾಗುವಂತಹ ಬಿಲ್ನನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಇದರಿಂದ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳನ್ನು ದೊರಕಿಸಿಕೊಟ್ಟರು. ಜಗಜೀವನರಾಂ ಕಡತಗಳನ್ನು ಪರಿಶೀಲಿಸಿ ಸ್ವತಃ ಟಿಪ್ಪಣಿಗಳನ್ನು ಬರೆಯುತ್ತಿದ್ದರು. ಇಂದಿಗೂ ಯಾವ ಮಂತ್ರಿಯೂ ಸಹ ಈ ರೀತಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿಲ್ಲ ಎಂದು ತಿಳಿಸಿದರು. ಜಗಜೀವನರಾಂ ಆದರ್ಶ, ತತ್ವ, ಮೌಲ್ಯಗಳನ್ನು, ಮಾರ್ಗದರ್ಶನವನ್ನು ಅಳವಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ. ಅವರ ಜಯಂತಿ ಆಚರಣೆಗೂ ಸಾರ್ಥಕತೆ ಬರುತ್ತದೆ. ತಹಶೀಲ್ದಾರ್ ಸುದರ್ಶನ ಯಾದವ್ ಮಾತನಾಡಿ, ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಜತೆಯಲ್ಲಿ ಒಟ್ಟಿಗೆ ಜಗಜೀವನರಾಂ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು. ಇಂದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಾಂಕೇತಿಕವಾಗಿ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದರು. ಜಗಜೀವನರಾಂ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ರಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಶ್ರೀನಿವಾಸ ನಾಯಕ್, ತಾಲ್ಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್. ಅಶೋಕಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿದ್ದರು. ಪೂರ್ಣವಾಗಿ ನಮ್ಮ ಸಾರ್ವಜನಿಕ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. 14ನೇ ತಾರೀಕು ಬಾಬು ಜಗಜೀವನರಾವ್, ಅದೇ ರೀತಿಯಾಗಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ಒಟ್ಟಿಗೆ ಅದ್ದೂರಿಯಾಗಿ ತಾಲೂಕಿನಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಆ ದಿನ ಎಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಬೇಕು ಅಂತ ಈ ಮೂಲಕ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ವತಿಯಿಂದ ಈ ಮೂಲಕ ತಮ್ಮನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್. ಡಾಕ್ಟರ್ ಬಾಬು ಜಗಜೀವನರಾಂ ಅವರು ಬಿಹಾರ ರಾಜ್ಯದ ಭೋಜ್ಪುರ್ ಜಿಲ್ಲೆಯ ಚಂದ್ವಾ ಗ್ರಾಮದಲ್ಲಿ 1908ರಲ್ಲಿ ಹುಟ್ಟುತ್ತಾರೆ. ಇವರ ತಂದೆ ಶೋಭಿರಾಮ್ ಮತ್ತು ತಾಯಿ ವಸಂತಿ ದೇವಿ ಅಂತ. ಮಹನೀಯರು ಇವರ ಒಂದು ಪರಿಚಯ ಉತ್ತರ ಭಾರತದಲ್ಲಿರ್ತಕ್ಕಂಥದಕ್ಕಿಂತ ದಕ್ಷಿಣ ಭಾರತದಲ್ಲಿ ಇವರ ಪರಿಚಯ ತುಂಬ ಕಡಿಮೆ. ಅದೇ ರೀತಿಯಲ್ಲಿ ಇವರ ಒಂದು ಇವರ ಕಾಲಾವಧಿಯಲ್ಲಿ ಏನೇನು ಕೆಲಸಗಳು ಮಾಡಿದ್ದಾರೆ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸೋದರಲ್ಲಿ ಇಲ್ಲಿನ ಉತ್ತರ ಭಾರತ, ದಕ್ಷಿಣ ಭಾರತದ ರಾಜ್ಯಗಳಿಗೆ ಅವರ ಮಾಹಿತಿ ಕೊರತೆ ಅಂತ ನಾನಂತೂ ಭಾವಿಸಿದ್ದೀನಿ. ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳು, ಲಕ್ಷಾಂತರ ಪುಸ್ತಕಗಳು ಈ ದೇಶದಲ್ಲಿ ಪ್ರಕಟಗೊಂಡಿದ್ದಾವೆ. ಅವರ ಒಂದು ಪರಿಚಯ ಜನತೆಗಿದೆ. ಆದರೆ ಬಾಬು ಜಗಜೀವನರಾಂ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೀತಿಯಲ್ಲೇ ಅಸ್ಪೃಶ್ಯತೆಯನ್ನು ಅನುಭವಿಸಿಕೊಂಡು, ಅದೇ ರೀತಿ ಅವರು ಸಹ ಉತ್ತಮ ಸಂಸದೀಯ ಪಟ್ಟಾಗ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ವಹಿಸ್ಕೊಂಡಿರ್ತಕ್ಕಂಥ ಖಾತೆಗಳಲ್ಲಿ ಒಂದು ದಾಖಲೆಗಳನ್ನು ಮಾಡಿರ್ತಕ್ಕಂಥದ್ದು ಸಹ ನಾವು ಕಾಣ್ತೀವಿ. ಒಂದು ಉದಾಹರಣೆ ಹೇಳ್ತೀನಿ. ಇವರು ಹಸಿವು ಅನ್ನ ನೀಗಿಸಿದಂಥ ಮಹಾನ್ ವ್ಯಕ್ತಿ. ಹಂಗಾಗಿ ಅವರಿಗೆ ಹಸಿರು ಕ್ರಾಂತಿ ಹರಿಕಾರ ಅಂತ ಹೆಸರಿಡ್ತೀವಿ. 1951ರಲ್ಲಿ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಅವರು ಒಂದು ಇಲಾಖೆಯನ್ನು ವಹಿಸಿಕೊಂಡಾಗ ಈ ದೇಶದಲ್ಲಿ ಒಟ್ಟು ಆಹಾರ ಉತ್ಪನ್ನ ಇದ್ದಿದ್ದು 31 ದಶಲಕ್ಷ ಟನ್ನಷ್ಟು ಆಹಾರ ಇತ್ತು. ಆದರೆ ಕೇವಲ 5 ವರ್ಷದಲ್ಲಿ 51,000 ದಶಲಕ್ಷ ಟನ್ ಮೆಟ್ರಿಕ್ ಆಹಾರ ಉತ್ಪಾದನೆಯನ್ನು ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿ ಆಹಾರವನ್ನು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಕಾರಣಕರ್ತರಾಗ್ತಾರೆ ಜಗಜೀವನರಾಂ ಅವರು. ಅದೇ ರೀತಿಯಾಗಿ ಅನೇಕ ಖಾತೆಗಳನ್ನು ನಿರ್ವಹಿಸ್ತಾರೆ. ಸುಮಾರು 1/4 ಶತಮಾನಗಳ ಕಾಲ ಅವರು ಈ ದೇಶದ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ರಕ್ಷಣಾ ಮಂತ್ರಿಯಾಗಿರ್ತಾರೆ. ರಕ್ಷಣಾ ಮಂತ್ರಿಯಾಗಿದ್ದಾಗ ಅವರು ಸೈನಿಕರಿಗೆ ಉತ್ತೇಜನ ಕೊಟ್ಟು ಬಾಂಗ್ಲಾದೇಶದಲ್ಲಿ ಭಾರತಕ್ಕೆ ಜೈವನ್ನು ತಂದುಕೊಟ್ಟಂತ ಮೊದಲ ಒಬ್ಬ ಮಂತ್ರಿ ಅಂತ ಬಿರುದನ್ನು ಸಹ ಪಡೀತಾರೆ. ಮತ್ತೆ ಕಾರ್ಮಿಕ ಮಂತ್ರಿ ಆಗ್ತಾರೆ. ಕಾರ್ಮಿಕ ಮಂತ್ರಿ ಆಗಿದಾಗ
ಸುಮಾರು ಹಲವಾರು ಒಂದು ಕಾರ್ಮಿಕರಿಗೆ ಬೇಕಾದಂಥ ಒಂದು ಸವಲತ್ತುಗಳನ್ನು ಕೊಡಿಸುವುದರಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಬಿಲ್ಲನ್ನು ತಂದು ಪಾಸ್ ಮಾಡಿ ಇಡೀ ದೇಶಕ್ಕೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡ್ತಾರೆ. ಅದರಲ್ಲಿ ಇವತ್ತೇನು ನಾವು ಕಾಲದಲ್ಲಿ ತಂದಿದ್ದಂಥ ಕೀರ್ತಿ ಬಾಬು ಜಗಜೀವನ್ ರಾಮ್ ಅವರಿಗೆ ಸೇರ್ತದೆ. ಅದೇ ರೀತಿಯಾಗಿ ಎಷ್ಟೋ ರೈಲ್ವೆ ಲೈನ್ಗಳನ್ನು, ಕಡಿಮೆ ಇದ್ದಂಥ ಲೈನ್ಗಳನ್ನು ಸುಮಾರು ರೈಲ್ವೆ ಲೈನ್ಗಳನ್ನು ಹೆಚ್ಚು ಮಾಡುವಂಥ ಕೀರ್ತಿ ಸಹ ಅವ್ರಿಗೆ ಸೇರ್ತದೆ. ಅದೇ ರೀತಿಯಾಗಿ ಅವರು ರೈಲ್ವೆ ಮಂತ್ರಿ ಆಗಿರ್ತಾರೆ, ಕಾರ್ಮಿಕ ಮಂತ್ರಿ ಆಗಿರ್ತಾರೆ, ರಕ್ಷಣಾ ಮಂತ್ರಿ ಆಗಿರ್ತಾರೆ, ಕೃಷಿ ಮಂತ್ರಿ ಆಗಿರ್ತಾರೆ. ಇಷ್ಟು ಮಂತ್ರಿಗಳಾಗಿದ್ರೂ ಸಹ ಅವರು ಇವತ್ತಿಗೂ ಪಾರ್ಲಿಮೆಂಟಲ್ಲಿ ಅವರು ಮಾಡಿರ್ತಕ್ಕಂಥ ದಾಖಲೆಯನ್ನ ಇದುವರೆಗೂ ಯಾವುದೇ ಮಂತ್ರಿ ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಏನಪ್ಪ ಕಾರ್ಯ ಅಂದರೆ ಕಡತಗಳನ್ನು ಸ್ವತಃ ಜಗಜೀವನ್ ರಾಮ್ ಅವರೇ ಸ್ವತಃ ಅವರೇ ಇದನ್ನ ಬರೀತಾ ಇದ್ರು ಕಡತಗಳಲ್ಲಿ, ಅದಕ್ಕೆ ಪರಿಹಾರವನ್ನು ಕಂಡು ಹಿಡಿತಾ ಇದ್ರು. ಈಗ ಕಡತಗಳು ಬೇರೆ IAS ಆಫೀಸರ್ಗಳು ಬರೆದು ಅವ್ರ ಹತ್ರ ಸೈನ್ ಮಾಡಿಸ್ಕೊಂತ ಇದ್ರು. ಆದರೆ ಜಗಜೀವನ್ ರಾಮ್ ಅವರು ಸ್ವತಃ ಕಡತಗಳನ್ನು ಪರಿಶೀಲನೆ ಮಾಡಿ ಅವರೇ ಟಿಪ್ಪಣಿಗಳನ್ನು ಬರೀತಕ್ಕಂಥ ಒಂದು ಪರಿಪಾಠ ಇದುವರೆಗೂ ಯಾವುದೇ ಮಂತ್ರಿಯನ್ನು ಮಾಡಿಲ್ಲ. ಹಂಗಾಗಿ ಅವರು ಸಹ ಈ ದಾಖಲೆಯನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನು ಈ ವೈರುಧ್ಯಗಳು ಮತ್ತು ಏರುಪೇರುಗಳು ಏನಿದಾವೋ ಇದರ ಮಧ್ಯದಲ್ಲಿ ಈಗ ಕಾಲ ಬದಲಾವಣೆ ಆದಂಗೆಲ್ಲ ಈ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತವೆ. ಆದರೆ ಮಹನೀಯರಲ್ಲಿ ಒಗ್ಗಟ್ಟಿತ್ತು. ಅದಕ್ಕೆ ಉದಾಹರಣೆ ಕೊಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೆಹಲಿಯಲ್ಲಿ ಮರಣ ಹೊಂದುತ್ತಾರೆ. ಆದರೆ ಆವಾಗ ಕಾರ್ಮಿಕ ಮಂತ್ರಿ, ಸಂಪರ್ಕ ಮಂತ್ರಿ ಆಗಿರ್ತಾರೆ ಜಗಜೀವನ್ ರಾಮ್ ಅವರು. ಆಗ ಅಂಬೇಡ್ಕರ್ ಅವರಿಗೆ ಬಾಂಬೆಗೆ ಪಾರ್ಥಿವ ಶರೀರವನ್ನು ತಗೊಂಡು ಹೋಗ್ಬೇಕು ಅಂತ ಅಂದಾಗ ಅವರಿಗೆ ಹಣಕಾಸಿನ ಮುಗ್ಗಟ್ಟಾಗ್ತದೆ. ಆವಾಗ ಬಾಬು ಜಗಜೀವನ್ ರಾಮ್ ಅವರು ವಿಶೇಷ ವಿಮಾನವನ್ನು ಬೇರೆ ಕೇಂದ್ರ ಸರ್ಕಾರದ ಒಟ್ಟಿಗೆ ಮಾತಾಡಿ ವಿಶೇಷ ವಿಮಾನವನ್ನು ಅನುಕೂಲ ಮಾಡಿಕೊಟ್ಟು ಬಾಂಬೆಗೆ ಪಾರ್ಥಿವ ಶರೀರವನ್ನು ತಗೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಾಗ ಪ್ರಥಮ ಬಾರಿಗೆ ಅವರ ಮನೆಗೆ ಭೇಟಿ ಕೊಟ್ಟಂತವರು ಜಗಜೀವನ್ ರಾಮ್ ಅವರು. ಹಂಗಾಗಿ ಬಾಬು ಜಗಜೀವನ್ ರಾಮ್ ಅವರು ಮತ್ತು ಅಂಬೇಡ್ಕರ್ ಅವರು ಸಹ ತಳ ಸಮುದಾಯಗಳಿಗೆ ಎರಡು ಕಣ್ಣುಗಳ ರೀತಿಯಲ್ಲಿ ನಾವು ನೋಡಬೇಕು. ಅವರ ಆದರ್ಶಗಳು, ಅವರು ಏನನ್ನ ಹಾಕ್ಕೊಟ್ಟಿದ್ದಾರೋ, ಅವರು ಆಹಾರ ಉತ್ಪನ್ನ ಮಾಡಿರ್ತಕ್ಕಂಥ ಕೇವಲ 2-3 ಜಾತಿಗಳಿಗಲ್ಲ, ಇಡೀ ಮಾನವ ಕುಲಕ್ಕೆ ಅವರ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿದ್ದಾರೆ, ಅವರು ಉತ್ಪಾದನೆ ಮಾಡಿದ್ದಾರೆ. ರಕ್ಷಣಾ ಮಂತ್ರಿ ಆಗಿದ್ದಾಗ ಇಡೀ ದೇಶಕ್ಕೆ ರಕ್ಷಣೆ ಒದಗಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಕಾರ್ಮಿಕ ಮಂತ್ರಿ ಆಗಿದ್ದಾಗ ಇಡೀ ದೇಶದ ಸಮಸ್ತ ಜನರಿಗೆ, ಕಾರ್ಮಿಕ ವರ್ಗಕ್ಕೆ ಏನು ಅನುಕೂಲಗಳು ಮಾಡಿಕೊಡ್ಬೇಕು ಅದನ್ನು ಮಾಡಿದ್ದಾರೆ. ರೈಲ್ವೆ ಮಂತ್ರಿಗಳಾಗಿದ್ದಾಗ ರೈಲ್ವೆ ಹಾಸ್ಟೆಲ್ಗಳನ್ನ, ಬಡ ಮಕ್ಕಳಿಗೆ ರೈಲ್ವೆ ಹಾಸ್ಟೆಲ್ಗಳನ್ನ ತೆರೆಯುವಂತ ಕೆಲಸವನ್ನು ಸಹ ಜಗಜೀವನ್ ರಾಮ್ ಅವರು ಮಾಡಿದ್ದಾರೆ.